ಯಾಕೆ ಏನು ಸಮಸ್ಯೆ ಆಗೈತಿ? ಇವತ್ತು ಹೋರಾಟ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಕೇವಲ 80 ಕಾಲೇಜುಗಳಿಗೆ ಒಂದು ವಿಶ್ವವಿದ್ಯಾಲಯನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ಆದರೆ ಹಿಂದಿರ್ತಕ್ಕಂಥ BJP ಸರ್ಕಾರ ಏನು ಮಾಡ್ತಪ್ಪ ಅಂತಂದ್ರೆ, ಪ್ರತಿಯೊಂದು ಜಿಲ್ಲೆಗೆ ವಿಶ್ವವಿದ್ಯಾಲಯನ ಕೊಡಬೇಕಂತೇಳಿ ಏನು ಎಚ್ಚರಿಕೆ ಕೊಟ್ಟೋದ್ರು. ಆ ರೀತಿ ಈಗಿರ್ತಕ್ಕಂಥ ಸರ್ಕಾರ ಬಿಜಾಪುರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯನ ಕೊಡಲಿಲ್ಲ. ಆ ರೀತಿ ಏನಪ್ಪ ಅಂತಂದರೆ 130ಕ್ಕೂ ಹೆಚ್ಚು ಪದವಿ ಕಾಲೇಜುಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿದ್ದಾವೆ. ಆ 130ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಮೂಲತಃ ಇಂಡಿ, ಚಡ್ಚಣ ಮತ್ತು ಆಲ್ಮೇಲು, ಸಿಂದಗಿ ವಿದ್ಯಾರ್ಥಿಗಳು ಒಂದು ದಿನದ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬರಬೇಕಪ್ಪ ಅಂತಂದರೆ 300 ಕಿಲೋಮೀಟರ್ಗೂ ಹೆಚ್ಚು ಇದಾಗುತ್ತೆ. ಅಂದರೆ ಒಂದು ವಿದ್ಯಾರ್ಥಿಗಳಿಗೆ ಹೋಗಿ ಬರಬೇಕಪ್ಪ ಅಂತಂದರೆ 1200ಕ್ಕೂ ಹೆಚ್ಚು ಒಬ್ಬ ವಿದ್ಯಾರ್ಥಿಗಳ ವೆಚ್ಚ ಆಗುತ್ತೆ. ಆ 1200 ವೆಚ್ಚವನ್ನು ವಿಶ್ವವಿದ್ಯಾಲಯಗಳು ಕೊಡುವುದಿಲ್ಲ. ವಿಶ್ವವಿದ್ಯಾಲಯಕ್ಕೆ ಹೋದ್ರಪ್ಪ ಅಂತಂದರೆ, ಒಂದು ವಿಶ್ವವಿದ್ಯಾಲಯ ಈಗ ಎಕ್ಸಾಮ್ ನಡೆಸ್ತಾ ಇದೆಯಪ್ಪ ಅಂತಂದರೆ, ಎಕ್ಸಾಮ್ಗಳ ಮಾರ್ಕ್ಸ್ ಕಾರ್ಡ್ಗಳನ್ನ ಇವತ್ತು ಪ್ರಿಂಟ್ ಮಾಡಿರುತ್ತೆ ವಿಶ್ವವಿದ್ಯಾಲಯ. ಆದರೆ ಆ ವಿದ್ಯಾರ್ಥಿಯ ಮಾರ್ಕಸ್ ಚೇಂಜ್ ಆಗಿರ್ತವೆ. ಯಾವ ರೀತಿ ಚೇಂಜ್ ಆಗಿರ್ತವಪ್ಪ ಅಂತಂದರೆ, ಇವತ್ತು ಬಂದಿರತಕ್ಕಂಥ ರಿಸಲ್ಟು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇವತ್ತು ರಿಸಲ್ಟ್ ಬಿಟ್ಟದಪ್ಪ ಅಂತಂದರೆ, ಆ ರಿಸಲ್ಟ್ ವಿದ್ಯಾರ್ಥಿಗಳು ನೋಡಿರ್ತಾರೆ ಫೇಲ್ ಅಂತ ಬಂದಿರುತ್ತೆ. ಆದರೆ ಅದೇ ವಿದ್ಯಾರ್ಥಿ ನಾಳೆ ನೋಡಿದಾಗ ಪಾಸ್ ಅಂತೇಳಿ ಬಂದಿರುತ್ತೆ. ಈ ರೀತಿ ವಿಶ್ವವಿದ್ಯಾಲಯಗಳ ಸಮಸ್ಯೆ ಇದೆ. ಯಾಕೋ ವಿಶ್ವವಿದ್ಯಾಲಯಗಳ ಸಮಸ್ಯೆ ಇದೆಯಪ್ಪ ಅಂತಂದರೆ, ಹೆಚ್ಚು ಕಾಲೇಜುಗಳು ಇರೋದ್ರಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಓದ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳಿಗೂ ಸಹಿತ ಈ ಸಮಸ್ಯೆಗಳಾಗ್ತಾ ಇದೆ. ಅದಕ್ಕಂತೇಳಿ ಇವತ್ತು ABVP ಆಗ್ರಹಿಸೋದೇನಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಂಯೋಜಿತವಾಗಿರ್ತಕ್ಕಂಥ 130 ವಿಶ್ವವಿದ್ಯಾಲಯಗಳಲ್ಲಿ ಸಂಯೋಜಿತವಾಗಿರ್ತಕ್ಕಂಥ ಕಾಲೇಜುಗಳನ್ನು ಇವತ್ತು ಬಾಗಲಕೋಟೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ಜಮಖಂಡಿ ವಿಶ್ವವಿದ್ಯಾಲಯಗಳಿಗೆ ಸೇರಿಸಬೇಕಂತೇಳಿ ABVP ಆಗ್ರಹ. ನಿಮ್ಮ ಬಿಜಾಪುರ ಜಿಲ್ಲೆನೋ ಬಾಗಲಕೋಟೆ ಜಿಲ್ಲೆ? ನಮ್ಮದು ಬಿಜಾಪುರ ಜಿಲ್ಲೆ. ಹೌದು, ಯಾಕೆ ನಿಮ್ಮ ಜಿಲ್ಲೆಗೆ ಕೇಳ್ರಲ್ಲ, ನೀವು ವಿಶ್ವವಿದ್ಯಾಲಯಕ್ಕೆ ನಮ್ಮ ಜಿಲ್ಲೆಗೆ ಕೊಡಬೇಕಂತೇಳಿದೆ. ಆದರೆ ರಾಜ್ಯದ ಒಂದು ಮಹಿಳಾ ವಿಶ್ವವಿದ್ಯಾಲಯ ಇರೋದ್ರಿಂದ ಕೊಡೋಕ್ಕೆ ಸರ್ಕಾರಕ್ಕೆ ಕಷ್ಟ ಆಗೋದ್ರಿಂದ ಈ ವಿಶ್ವವಿದ್ಯಾಲಯ ಕೊಡೋಕೆ ಆಗುದಿಲ್ಲ ಅಂತೇಳಿ ಸರ್ಕಾರ ಹೇಳಿದೆ. ಅಂದರೆ ನಾವು ಇರ್ತಕ್ಕಂಥ ಒಂದು 3-4 ತಿಂಗಳ ಹಿಂದೆ ಒಂದು ಹೋರಾಟ ಮಾಡಿದ್ದೀವಿ. ಕೊಡೋಕೆ ಆಗೋದಿಲ್ಲ ಅಂತೇಳಿ ಒಂದು ಹೇಳಿದ್ರು. ಆ ವಿಷಯದಲ್ಲಿ ಕೊಡೋಕೆ ಆಗಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿರ್ತಕ್ಕಂಥ 130 ಕಾಲೇಜುಗಳನ್ನು ಜಮಖಂಡಿ ವಿಶ್ವವಿದ್ಯಾಲಯಗಳಿಗೆ ಸೇರಿಸುವಂಥ ಉದ್ದೇಶ ಏನಪ್ಪಾ ಅಂತಂದರೆ, ಬೆಳಗಾವಿಗೆ ಹೋಗೋಕ್ಕೆ ಒಂದು 7-8 ತಾಸು ಬೇಕಾಗುತ್ತೆ. ಆದರೆ ಜಮಖಂಡಿಗೆ ಕಾರ್ಯಕರ್ತ ಹೋಗಿ ಒಂದು 2-3 ತಾಸಲ್ಲಿ ಆ ವಿದ್ಯಾರ್ಥಿ ಹೋಗಿ ಆ ಕೆಲಸವನ್ನು ಮುಗಿಸ್ಕೊಂಡು ಮರಳಿ ಬರ್ತಾನೆ ಅಂತೇಳಿ. ಈ ವಿಷಯದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ಲ ನಿಮ್ಗೆ? ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಆದರೆ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಸಾಂಕೇತಿಕ ಹೋರಾಟ. ಇದು ಒಂದು ಹೋರಾಟದ ಮೂಲಕ ವಿಶ್ವವಿದ್ಯಾಲಯಕ್ಕೆ ಸೇರಿಸದೆ ಹೋದರೆ ಮುಂದೊಂದು ದಿನ ಈ ಒಂದು ಬೃಹತ್ ವಿದ್ಯಾರ್ಥಿಗಳು ಸೇರಿ ಒಂದು ಬೃಹತ್ ಹೋರಾಟವನ್ನು ಕಟ್ಟಿ ಇಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸೌಧವನ್ನು ಮುತ್ತಿಗೆ ಹಾಕೋದ್ರ ಮುಖಾಂತರ ಈ ಸಮಸ್ಯೆಯನ್ನು ವಿದ್ಯಾರ್ಥಿ ಪರಿಷತ್ತು ಬಗೆಹರಿಸುತ್ತೆ. ಸಂದೀಪ್ ಅರಳಗುಂಡಿ, ಜಿಲ್ಲಾ ಸಂಚಾಲಕ, ವಿಜಯಪುರ. ಬೃಹತ್ ಹೋರಾಟ ಮೂಲಕ ಒಂದು ಜಿಲ್ಲಾಧಿಕಾರಿ ಮನೆ ಕೂಡ ಬಂದಿರಿ, ಯಾಕೆ ಏನು ಸಮಸ್ಯೆ ಆಗಿದೆ? ಹೌದು, ನಾವು ಈ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ, ಬಾಗಲಕೋಟೆಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ನಮ್ಮ ಬಾಗಲಕೋಟೆಯಲ್ಲಿರುವ 130 ಪದವಿ ಕಾಲೇಜುಗಳನ್ನು, ವಿಜಯಪುರದಲ್ಲಿರುವ 130 ಪದವಿ ಕಾಲೇಜುಗಳನ್ನು ಆ ಬಾಗಲಕೋಟೆ ಯೂನಿವರ್ಸಿಟಿಗೆ ಸೇರಿಸಬೇಕಾಗಿ ನಾವು ಇವತ್ತು ಮನವಿ ಮಾಡ್ಕೊಳಕ್ ಬಂದಿದ್ದೀವಿ. ಯಾಕಂದ್ರೆ ನಮಗೆ ಇಲ್ಲಿಂದ ಸ್ಟೂಡೆಂಟ್ಸ್ಗೆ ಪ್ರತಿ ಸಲ ಬೆಳಗಾವಿಗೆ ಹೋಗಿ ಬರೋದು ಅದು 7 ರಿಂದ 8 ಗಂಟೆಗಳ ಅವಧಿಯನ್ನ ತಗೊಳುತ್ತೆ. ಮತ್ತು ಅದರಲ್ಲೂ ವೆಚ್ಚ. ಇವಾಗ ನಮಗೆ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಮೂಲಕ ನಾವು ಬಸ್ಗೆ ಫ್ರೀಯಾಗಿ ಟ್ರಾವೆಲ್ ಮಾಡ್ತೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಆಧಾರ್ ಕಾರ್ಡ್ ಜಾಸ್ತಿ ದಿನ ನಡೆಯಲ್ಲ. ಸೊ ನಮಗಿದು ಯಾವತ್ತಿಗೆ ಬೇಕೇ ಬೇಕು. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಬರೋದ್ರಲ್ಲೇ 7-8 ಅವರ್ ಕಳೆದ್ರೆ ಅಲ್ಲಿ ಹೋಗಿ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗುತ್ತೆ. ಮತ್ತು ಮಹಿಳೆಯರಿಗಂತೂ ಇದು ಸೇಫ್ ಅಲ್ವೇ ಅಲ್ಲ. ಸೊ ಇವರು ಇಲ್ಲೇ ಬಾಗಲಕೋಟೆ ಯೂನಿವರ್ಸಿಟಿಗೆ ನಮಗೆ ಕೊಟ್ಟರೆ ಮಹಿಳೆಯರಿಗಾಗಲಿ ವಿದ್ಯಾರ್ಥಿಗಳಾಗಿ ಒಂದೇ ದಿನದಲ್ಲಿ ಹೋಗಿ ತಮ್ಮದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸಾಯಂಕಾಲ ಆಗೋದ್ರೊಳಗೆ ತಾವು ತಮ್ಮ ಮನೆಯನ್ನ ತಲುಪೋಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನಮ್ಮ ಮನವಿನ ಸರ್ಕಾರದವರು ತಗೊಂಡು ಇದನ್ನ ಮಾಡಿಕೊಡ್ಬೇಕಾಗಿ ಕೇಳ್ಕೊತೀವಿ. ಸೌಂದರ್ಯ ಬಳಿಗಾರ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನನ್ನ ಅಭ್ಯಾಸವನ್ನು ನಡೆಸಿದ್ದೀನಿ ಸರ್. ನಮ್ಮದೇ ಉಸ್ತುವಾರಿ ಸಚಿವರು ಅದಾರೆ ಸರ್, ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರು. ಅವರಲ್ಲಿ ಒಂದು ಸಣ್ಣ ಮನವಿ, ನಮ್ಮದು ABVP ಅಂತ ಸಣ್ಣ ಮನವಿ ಇದೆ. ಯಾಕಪ್ಪ ಅಂದ್ರೆ ನಾವು ಈಗ ಸರಿಯಾದ ಸಮಯವನ್ನು ಬಳಸ್ಕೊಳ್ತಾ ಇದ್ದೀವಿ ಸರ್. ABVP ವಿದ್ಯಾರ್ಥಿಗಳಂದ್ರೆ ಇದು ಒಬ್ಬ ವಿದ್ಯಾರ್ಥಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಂಬಂಧಪಟ್ಟಿರ್ತೈತಿ. ಈ ಸಮಯವನ್ನು ನಾವು ದುರುಪಯೋಗ ಪಡ್ಕೊಂಡೇವೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗಿದು ಸಹಾಯಕ ಆಗೋದಿಲ್ಲ. ಹಾಗಾಗಿ ಇಲ್ಲೇ ಜಮಖಂಡಿಯಲ್ಲಿ ನಮಗೆ ವಿಶ್ವವಿದ್ಯಾಲಯ ಮಾಡೋದ್ರಿಂದ ಸಮಯವನ್ನು ನಾವು ಯಾವ್ದಾದ್ರೂ ಕಳಿಬಹುದು. ಆದರೆ ನಮ್ಮ ಆರ್ಥಿಕ ಮಟ್ಟವನ್ನು ಈಗಾಗಲೇ ನೋಡ್ಕೋಬೇಕಾಗುತ್ತೆ ಸರ್. ಪ್ರತಿಯೊಬ್ಬರು ಇಲ್ಲೆಲ್ಲರೂ ಗೌರ್ಮೆಂಟ್ ಪೇರೆಂಟ್ಸ್ಗಳನ್ನ ಹೊಂದಿರಲ್ಲ ಸರ್, ರೈತರ ಮಕ್ಕಳು ಇರ್ತೀವಿ. ಹಾಗಾಗಿ ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೊಂಡು ಹಾಗೆ ನಾವು ಅಷ್ಟು ದೂರ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಎಷ್ಟು ನಮ್ಮಲ್ಲಿರುವಂಥ ಎನರ್ಜಿನೇ ಹಾಳಾಗ್ಬಿಟ್ಟಿರುತ್ತೆ ಸರ್ ಅಲ್ಲಿ ಹೋಗ್ಬಿಟ್ಲೆ. ಹಾಗಾಗಿ ಎಷ್ಟೋ ಸಮಯದ ಜೊತೆಗೆ ಆರ್ಥಿಕದಂತ ತಿಳ್ಕೊಂಡು ಹಾಗೆ ನಮ್ಮ
ನಮ್ಮ ಪಕ್ಕದ ಬಾಗಲಕೋಟೆ ನಮ್ಮ ಅವಳಿ ಜಿಲ್ಲೆ ಅಂತ ನಮ್ಮ ಜಿಲ್ಲೆ ಅಂತ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಕೂಡ ನಮ್ಮ ಜಿಲ್ಲೆಯ ಒಂದು ಭಾಗ. ಈಗಾಗಲೇ ಡಿವೈಷನ್ ಆಗಿದೆ, ನಮ್ಮ ಸಮೀಪ ಆಗಿದೆ. ಈಗ ನಮ್ಮ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಇರೋದ್ರಿಂದ ನಮ್ಗೆ ಬೇಡ ಸರ್, ನಮ್ಮ ಜಿಲ್ಲೆಗೆ ಬೇಡ. ಆದರೆ ನಮಗೆ ಸಮೀಪ ಇರುವಂಥ ಜಮಖಂಡಿಗೆ ನಮ್ಮ ವಿಶ್ವವಿದ್ಯಾಲಯವನ್ನು ನೀವು ಇದು ಮಾಡಿದ್ರೆ ನಮ್ಮ ಸಚಿವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಗಮನವನ್ನು ಈಗಾಗಲೇ ನೀವು ನ್ಯೂಸ್ನವರು ಅವರಿಗೆ ಮನವಿಗೆ ತರ್ತಿರತ್ತೆ ಅನ್ಕೊಂಡಿದ್ದೀನಿ ಸರ್. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಹೌದ್ರಿ, ಏನು ಹಂಗಂತೀರಿ ನಮ್ಮ ಜಿಲ್ಲೆಗೆ ಬೇಡ ಅಂತೀರಿ? ವಿಜಯಪುರ ಬೆಳೀತಾ ಇದೆ. ಹಾಂ ಸರ್, ಬೆಳೀತಾ ಇವತ್ತು ವಿಜಯಪುರ ಸರೌಂಡಿಂಗ್ ಒಂದು 40 ಕಿಲೋಮೀಟರ್ ಬೆಳೆದದ. ಹಾಂ ಸರ್. ಹಾಗೆ ಕಾಲೇಜ್ಗಳು ಆಗ್ತದೆ ಸಾಕಷ್ಟು ಕಾಲೇಜುಗಳು ಆಗ್ತದೆ. ಮತ್ತೆ ನಮ್ಮ ಜಿಲ್ಲೆಗೆ ಯಾಕೆ ಬೇಡ ಅಂತೀರಿ ಹಂಗಂದ್ರೆ? ಸರ್, ಈಗಾಗಲೇ ವಿಶ್ವವಿದ್ಯಾಲಯದ ಮಹಿಳಾ ವಿಶ್ವವಿದ್ಯಾಲಯ ಸರ್ ಮಹಿಳೆಯರಿಗೆ ಆಯ್ತು, ಗಂಡಸರಿಗೆ ಬೇಡ ಹಂಗಂದ್ರೆ? ಬೇಕಲ್ಲ ಸರ್, ಬೇಕಾ ಸರ್. ಆದ್ರೆ ನಮ್ಗೆ ಈಗ ಯಾವ್ದು ಅನುಕೂಲ ಇದೆ ಸರ್ ಮುಂದೆ ಬರೋ ದಿನಗಳಲ್ಲಿ? ಈಗ ಮುಂದೆ ಬರೋ ದಿನಗಳಲ್ಲಿ ನಾವು ಅದನ್ನು ಬಿಡಲ್ಲ ಸರ್. ನಮ್ಮ ಜಿಲ್ಲೆಗೆ ನಾವು ತರುವಂತ ಹಕ್ಕುಗಳು ಹೊಂದಿದ್ದೇವೆ. ಈಗಾಗಲೇ ವಿವಿಪ ಸಂಘಟನೆ ಯಾವ ರೀತಿ ಇದೆ ನೀವಾಗ್ಲೂ ನೋಡಿದಿರಿ, ನಾವು ಕೂಡ ಯಾವ ರೀತಿ ನಿರ್ವಹಿಸ್ತಾ ಇದ್ದೇವೆ. ಆದ್ರೆ ಈ ಸದ್ಯ ಒಮ್ಮೆಲ್ಕೆ ಕಾದಿರೋ ತುಪ್ಪವನ್ನು ಬಾಯಲ್ಲಿ ಹಾಕೋದ್ರೆ ನಮ್ಮ ಬಾಯಿ ಸುಡ್ತದೆ. ಹಾಗಾಗಿ ನಾವು ಯಾವ ರೀತಿ ಅಲ್ಲಿ ಮುಟ್ಟಿಸ್ಬೇಕು, ಒಂದು ವಿಧಾನಸೌಧಕ್ಕೆ ನಾವು ಯಾವ ರೀತಿಯಾಗಿ ನಾವು ಯಾವುದೇ ಸರ್ಕಾರವನ್ನು ವಿರೋಧ ಮಾಡೋದಿಲ್ಲ. ಆದ್ರೆ ನಮ್ದು ಯಾವ ಹಕ್ಕದಲ್ಲ ನಾನು ಅದನ್ನ ಬೇಡಕ್ಕೆ ಇಷ್ಟಪಡ್ತೀನಿ ಸರ್. ಇಷ್ಟೇ ನನ್ನ ಮಾತು. ನಿಮ್ಮ ಹೆಸರು? ಪ್ರಕಾಶ್ ಪಾಲಿಕರ್ ಸರ್. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾವು ಎಲ್ಲರೂ ಒಗ್ಗೂಟಿ ಈ ಹೋರಾಟ ಯಾಕೆ ಮಾಡತ್ತೀವಿ ಅಂದ್ರೆ ನಮ್ಗೆ ಯೂನಿವರ್ಸಿಟಿ ನಮ್ಗೆ ಏನೇ ಒಂದು ಕಾಲೇಜಿನ ಸಮಸ್ಯೆ ಬಂದ್ರೆ ಪಟ್ಟಣ ಯೂನಿವರ್ಸಿಟಿ ಓಡಬೇಕು. ಯೂನಿವರ್ಸಿಟಿ ಬರಬೇಕಂದ್ರೆ ಚಂದನೆ ಸಮೀಪನೂ ಇಲ್ಲ. ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು 300-350 ಕಿಲೋಮೀಟರ್ ಆತ. ಅದು ಪಟ್ಟಣ ಹೋಗ್ಬರಪ್ಲೇನು ದಾರಿ ಅಲ್ಲದು. ಯಾಕಂದ್ರೆ 300 ಕಿಲೋಮೀಟರ್ ಅಂದ್ರೆ ಒಂದು 8 ತಾಸು 9 ತಾಸು ಬೇಕು. ಆ 9 ತಾಸು ಜರ್ನಿ ಮಾಡೋ ಸಮಯ ತಗೋದಲ್ಲಿ ಅಲ್ಲಿಂದ ನಮ್ಗೆ ಆರ್ಥಿಕ ಮಟ್ಟ ಬಾಳ್ಬೇಕು. ಆರ್ಥಿಕ ಮಟ್ಟ ತೊಗೊಂಡು ಅಲ್ಲಿ ಒಂದೇ ದಿವಸ ಹೋದ್ರೆ ಕೆಲಸ ಆಗ್ತಿತ್ತು ಅಂದ್ರೆ ನಾವು ಕೆಲಸ ಮಾಡ್ಕೊಂಡು ಬರೋದು. ಆದ್ರೆ ಒಂದೇ ದಿವಸ ಆಗಲ್ಲ. ಅಲ್ಲಿ ನಮ್ಮಂತವ್ರಂತ 100 ಮಂದಿ ಬಂದಿರ್ತಾರೆ. ಒಂದು ಅಲ್ಲಿ ಬೆಳಗಾವಿ ದೊಡ್ಡ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ. ಅಂತಂದ್ರೆ ಬಿಜಾಪುರ ಜಿಲ್ಲೆ, ಈ ಬಿಜಾಪುರ ಜಿಲ್ಲೆ 130 ಕಾಲೇಜ್ಗಳು. ಈ ಒಟ್ಟು ಕಾಲೇಜ್ ವಿದ್ಯಾರ್ಥಿಗಳು ಬಂದ್ರೆ ಅಲ್ಲಿ ಅಷ್ಟು ಮಂದಿ ಸ್ಟೂಡೆಂಟ್ ಒಮ್ಮಲಿಗೆ ಆದ್ರಂದ್ರೆ ಅಲ್ಲಿ ಅಷ್ಟು ಮಂದಿ ನಿವಾಸಲ್ಲ. ಹಾಗಾಗಿ ಅಲ್ಲಿ ಒಂದಿಷ್ಟು ನಾವು ಸ್ಟೇ ಮಾಡಬೇಕು. ಆ ಸ್ಟೇ ಮಾಡೋರಕ್ಕ ಆರ್ಥಿಕ ಮಟ್ಟ ಎಲ್ಲ ನಮ್ಗೆ ಭಾಳ ಆಗ್ತದೆ. ಹಾಗಾಗಿ ನಾವೇನು ಮಾಡಬೇಕು, ನಮ್ಗೆ ಇಲ್ಲೇ ಬಾಗಲಕೋಟೆ ಸಮೀಪದಲ್ಲಿ ಒಂದು ಯೂನಿವರ್ಸಿಟಿ ಆಗಿದೆ. ಆ ಯೂನಿವರ್ಸಿಟಿಗೆ ನಮ್ಗೆ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳನ್ನು ಸೇರಿಸಿ ಅಂತ ಮನವಿಯನ್ನು ಮಾಡ್ತೀವಿ ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವನಗೌಡ ಪಾಟೀಲ್.